ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜನಸಮಯ ಯೂಟ್ಯೂಬ್ ಚಾನಲ್. ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸು. ಒಂದಲ್ಲ ಮೂರು ಗುಡ್ ನ್ಯೂಸ್ ಇದೆ. ಒಂದೇ ಮನೆಗೆ 10,000ವರೆಗೂ ಹಣ ಬರುವಂತಹ ಸುವರ್ಣಾವಕಾಶ ಇದಾಗಿದೆ. ಇದು ತುಂಬಾ ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು. ಮತ್ತು ಇದು 100% ಸತ್ಯವಾದ ಮಾಹಿತಿ, ಯಾವುದೇ ರೀತಿಯ ಫೇಕ್ ಇನ್ಫಾರ್ಮೇಷನ್ ಇರೋದಿಲ್ಲ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಆಗ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಇಷ್ಟು ದಿನ ಬರೀ ಗೃಹಲಕ್ಷ್ಮಿ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದೋ. ಅದ್ರ ಜೊತೆ ಅನ್ನಭಾಗ್ಯ ಹಣ ಕೂಡ 3 ತಿಂಗಳಿಂದ ಬರ್ತಾ ಇರಲಿಲ್ಲ. ಜೂನ್ ತಿಂಗಳದು ಸ್ವಲ್ಪ ಜನಕ್ಕೆ ಬಂದು ಸ್ಟಾಪ್ ಆಗಿತ್ತು. ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳು ಹಣ ಬರಬೇಕಿತ್ತು. ಇದ್ರ ಜೊತೆಗೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳದು ನಮಗೆ ಗೃಹಲಕ್ಷ್ಮಿ ಹಣ ಕೂಡ ಬರಬೇಕಿತ್ತು. ಈ ನಡುವೆ ಯುವನಿಧಿ ರಿಲೇಟೆಡ್ ಇನ್ಫಾರ್ಮೇಷನ್ ಕೂಡ ಇದೆ. ಯುವನಿಧಿ ಅಮೌಂಟ್ ಕೂಡ ರಿಲೀಸ್ ಆಗ್ತಾ ಇದೆ. ಒಟ್ಟಾರೆಯಾಗಿ ಎಲ್ಲ ಇನ್ಫಾರ್ಮೇಷನ್ನು ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತು 10,000 ರೂಪಾಯಿ ನಿಮಗೆ ಹೇಗೆ ಸಿಗುತ್ತೆ ಸರ್ಕಾರದ ಕಡೆಯಿಂದ, ಎಲ್ಲರ ಮನೆಗೂ ಬರುತ್ತಾ ಅನ್ನೋದು ಕೂಡ ಗೊತ್ತಾಗುತ್ತೆ. ಮೊದಲನೇದಾಗಿ ಹೇಳ್ತಾ ಇದ್ದೀನಿ ಅನ್ನಭಾಗ್ಯ ಯೋಜನೆ ಬಗ್ಗೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ 3 ತಿಂಗಳು ಹಣ ಪೆಂಡಿಂಗ್ ಇತ್ತು. ಜುಲೈ ಮತ್ತು ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳು ಹಣ ಬರಬೇಕಿತ್ತು ಅಲ್ವಾ. ಈಗಾಗಲೇ 2-3 ಡೇಸಿಂದ ಅನ್ನಭಾಗ್ಯ ಹಣ ಕೂಡ ಜಮೆ ಆಗ್ತಾ ಇದೆ ಎಲ್ಲ ಮಹಿಳೆಯರ ಖಾತೆಗಳಿಗೆ. ಅನ್ನಭಾಗ್ಯ ಯೋಜನೆ ಅಡಿ ಹಣ ಬರ್ತಾ ಇದೆ. ನಮ್ಮ ಸರ್ಕಾರದವರು ಈ ಮುಂಚೆ ಅನ್ನಭಾಗ್ಯ ಯೋಜನೆ ಬದಲಾಗಿ ಹಣದ ಬದಲಾಗಿ ನಾನು ಅಕ್ಕಿ ರೇಷನ್ಗಳನ್ನ ಕೊಡ್ತೀವಿ ಅಂತ ಹೇಳಿದರು. ಆದರೆ ಸಚಿವ ಸಂಪುಟದಲ್ಲಿ ನಮ್ಮ CM ಸಿದ್ದರಾಮಯ್ಯವರು ಇದಕ್ಕೆ ವಿರೋಧನ ವ್ಯಕ್ತಪಡಿಸಿದ್ರು. ಅಂದರೆ ಅವರೇ ಬೇಡ ಅಂತ ಹೇಳೋದಕ್ಕೆ ಮೇನ್ ರೀಸನ್ ಇತ್ತಂತೆ. ಅಂದರೆ ಒಂದು ಕುಟುಂಬಕ್ಕೆ 170 ರೂಪಾಯಿ ಕೊಡ್ತೀವಿ ಅಂದರೆ ಅವರಿಗೆ ತೊಗರಿಬೇಳೆ ಆಗಿರ್ಬೋದು, ಎಣ್ಣೆ, ಸಕ್ಕರೆ, ಇದನ್ನೇ ಯಾವ ರೀತಿ ಹಂಚಿಕೆ ಮಾಡ್ತೀರಾ? ಇಬ್ಬರು ಸದಸ್ಯರಿದ್ದರು ಅಂದರೆ ಅವ್ರಿಗೆ 340 ರೂಪಾಯಿ ಹೋಗುತ್ತೆ. ಅವರಿಗೆ ಯಾವ ರೀತಿ ಹಂಚಿಕೆ ಮಾಡ್ತೀರಾ? ಜೊತೆಗೆ 850 ರೂಪಾಯಿ ಹೋಗುತ್ತೆ. 5 ಜನ ಮನೇಲಿದ್ದರು ಅಂದರೆ ಅವರಿಗೆಲ್ಲ ಯಾವ ರೀತಿಗೆ ಹಂಚಿಕೆ ಮಾಡ್ತೀರಾ? ಅದು ಮತ್ತೆ ತಲೆ ಬಿಸಿಯಾಗುವಂತಹ ಕೆಲಸ. ಇಷ್ಟು ದಿನ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಏನು ಹಣನ ಕೊಡ್ತಿದ್ವೋ ಇನ್ನು ಮುಂದೆ ಅದನ್ನೇ ಕಂಟಿನ್ಯೂ ಮಾಡಿ, ಬೇರೆ ಏನು ಹೊಸ ಯೋಜನೆಗಳು ಜಾರಿಗೆ ಬರೋದು ಬೇಡ ಅಂತ ಹೇಳಿದರು. ಈಗ ಹೇಳಿ 1 ತಿಂಗಳಾದರೂ ಕೂಡ ಇನ್ನೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿರಲಿಲ್ಲ. ಅಂದರೆ ಜುಲೈ ತಿಂಗಳಿಂದ ಕೂಡ ಹಣ ಬರಬೇಕಿತ್ತು. ಈಗ ಸರ್ಕಾರ ದಸರಾ ಹಬ್ಬದ ಟೈಮಲ್ಲಿ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಬಿಡುಗಡೆ ಮಾಡ್ತಾ ಇದೆ. ವಿಡಿಯೋ ನೋಡ್ತಿರೋ ಯಾರಿಗಾದರೂ ಅನ್ನಭಾಗ್ಯ ಯೋಜನೆಯ ಹಣ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಅಮೌಂಟು ರಿಸೀವ್ ಆಗಿದೆ ಅಂತ. ಇದು 100% ಮಾಹಿತಿ, ಅನ್ನಭಾಗ್ಯ ಯೋಜನೆಯ ಹಣ ಬಂದಿದೆ ಅನ್ನೋದು. ನೆಕ್ಸ್ಟ್ ಬಂದು ಗೃಹಲಕ್ಷ್ಮಿ ವಿಚಾರವಾಗಿ. ಗೃಹಲಕ್ಷ್ಮಿ ಕೂಡ ಜುಲೈ ಮತ್ತು ಆಗಸ್ಟ್ ತಿಂಗಳ ಹಣ ಬರಬೇಕಿತ್ತು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇವಾಗ ಹಾಕ್ತೀನಿ, ಆಗ ಹಾಕ್ತೀನಿ ಅಂತ ಇದನ್ನ ಮುಂದೂಡ್ಕೊಂಡು ಬಂದಿದ್ರು. ಸ್ವತಃ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತುಂಬ ಧೈರ್ಯವಾಗಿ ಹೇಳಿದ್ದಾರೆ, 5,000 ಕೋಟಿ ಹಣನ ಬಿಡುಗಡೆ ಮಾಡಿದ್ದೀನಿ ಆಲ್ರೆಡಿ ಎಲ್ಲ ಮಹಿಳೆಯರ ಖಾತೆಗೆ. ದಸರಾ ಹಬ್ಬಕ್ಕೆ ಈ ಹಣ ಬಂದು ತಲುಪುತ್ತೆ. ಅಕ್ಟೋಬರ್ 7 ಅಂದರೆ ಸೋಮವಾರ ನಿಮಗೆ 2,000 ಬರುತ್ತೆ ಜುಲೈ ಕಂತಿಂದು. ಅದಾದಮೇಲೆ ಆಗಸ್ಟ್ ತಿಂಗಳಿಂದ ನಿಮಗೆ ಅಕ್ಟೋಬರ್ 9ನೇ ತಾರೀಕು ಬರುತ್ತೆ. ಎಲ್ಲ ಮಹಿಳೆಯರ ಖಾತೆಗೆ 1,22,00,000 ಮಹಿಳೆಯರ ಖಾತೆಗೆ ಹಣ ಬಿಡುಗಡೆ ಈಗಾಗಲೇ ಮಾಡಿದ್ದೀನಿ ಅಂತ ತಿಳಿಸಿದ್ದಾರೆ. ಇದು ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು. ನೋಡಿ, ಒಂದು ಕಡೆ ಗೃಹಲಕ್ಷ್ಮಿದು 4,000 ರೂಪಾಯಿ ಬರ್ತಾ ಇದೆ 2 ಕಂತಿಂದು ಒಟ್ಟಿಗೆ. ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಒಬ್ಬರಿಗೆ ಕೆಲವು ಮನೆಗೆ 850 ರೂಪಾಯಿ ಬರ್ತಿದೆ. 4+5 ಇಲ್ಲಿ 4+1 ನಿಮಗೆ 850 ರೂಪಾಯಿ ಬಂತು ಅಂದರೆ ಹತ್ತತ್ರ 5,000 ರೂಪಾಯಿ ಹಣ ಬರ್ತಾ ಇದೆ. ಇನ್ನು ಯುವನಿಧಿ ಯಾವ ರೀತಿ 10,000 ರೂಪಾಯಿ ರೈಸನ್ ಆಗುತ್ತೆ ಅಂತ ನೋಡ್ಕೋಬೇಕು ಅಂದರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಬೆಳಗಾವಿಯಲ್ಲಿ ಹೇಳಿರುವಂಥ ಒಂದು ವಿಡಿಯೋ ಕೂಡ ನಾನು ಪ್ರಸಾರ ಮಾಡ್ತೀನಿ. ಆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಅದರಲ್ಲಿ ನಿಮಗೆ ಅವ್ರು ಏನು ಹೇಳಿದ್ದಾರೆ ಅಂತ ತಿಳಿಸ್ತೀನಿ. ಓಕೆನಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿಯ ಮೂಡಲಗಿ ತಾಲೂಕಿನ ಕಲ್ಲೊಳ್ಳಿಯಲ್ಲಿ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ರು. ಗೃಹಲಕ್ಷ್ಮಿ ಏನಿದೆ 2 ಕಂತಿನ ಹಣ ಒಟ್ಟಿಗೆ ಬಿಡುಗಡೆ ಮಾಡ್ತಾ ಇದ್ದೀನಿ, ಗೃಹಲಕ್ಷ್ಮಿಯರೇ ಖುಷಿಯಾಗಿರಿ, ದಸರಾ ಹಬ್ಬಕ್ಕೆ ಸರ್ಕಾರದ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತಲೇ ತಿಳಿಸಿದರು. ಅದೇ ರೀತಿಯಾಗಿ ಈಗಾಗಲೇ ಅವರು ಬೆಂಗಳೂರಲ್ಲಿ ಹಣ ಬಿಡುಗಡೆ ಮಾಡಿದ್ದಾರಂತೆ. ಅಂದರೆ 5,000 ಕೋಟಿ ಹಣನ ಬಿಡುಗಡೆ ಮಾಡಿದ್ದು 2 ಕಂತಿನ ಹಣ ಒಟ್ಟಿಗೆ ತಲುಪುತ್ತೆ ಅನ್ನೋ ಮಾಹಿತಿನ ತಿಳಿಸಿದ್ದಾರೆ. ಸರ್ಕಾರದ ಮಹತ್ವಾಕಾಂಕ್ಷೆಯುಳ್ಳ ಯೋಜನೆ ಗೃಹಲಕ್ಷ್ಮಿ ಆಗಿದ್ದು, ಎಷ್ಟು ಬಹಳ ಮಹಿಳೆಯರಿಗೆ ಇದ್ರ ಅವಶ್ಯಕತೆ ತುಂಬ ಅಂದರೆ ತುಂಬಾ ಇತ್ತು. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, CM ಸಿದ್ದರಾಮಯ್ಯ ಅವರು ಎಲ್ಲರೂ ಕೂಡ ಯೋಚನೆ ಮಾಡಿ ಒಂದು ನಿರ್ಧಾರ ತಗೊಂಡು ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದಾರಂತೆ. ಸೋಮವಾರ ನಿಮ್ಮ ಅಕೌಂಟ್ಗಳಿಗೆ ಬರುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ನನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೋಮವಾರ ಬರುತ್ತೆ ಅನಿಸುತ್ತಾ ಅಥವಾ ಇಲ್ಲ ಇದು ಇನ್ನೂ ಮುಂದೆ ಹೋಗ್ಬೋದು ಅನಿಸುತ್ತಾ ಅದನ್ನು ಕೂಡ ತಿಳಿಸಿ. ಯಾಕಂದರೆ ಸರ್ಕಾರ ಈ ರೀತಿಯಾಗಿ ಹಲವು ಬಾರಿ ಹೇಳಿದೆ, ಹಣ ಬಿಡುಗಡೆ ಮಾಡ್ತೀನಿ, ಇನ್ನು 2 ವಾರದಲ್ಲಿ ಬರುತ್ತೆ, ಇನ್ನು 1 ವಾರದಲ್ಲಿ ಬರುತ್ತೆ, 2 ದಿನದಲ್ಲಿ ಹಣ ಬರುತ್ತೆ ಅಂತ. ಬಟ್ ಕರೆಕ್ಟಾಗಿ ಬಂದಿರಲಿಲ್ಲ. ಬಟ್ ಈ ಸಲ ಏನು ಮಾಡಬಹುದು, ಹಣ ಪಕ್ಕಾ ಬರುತ್ತೆ ಅನಿಸುತ್ತಾ, 2 ಕಂತಿಂದ ಬರುತ್ತೆ ಅನಿಸುತ್ತಾ, 1 ಕಂತಿಂದ ಹಣ ಬರುತ್ತೆ ಅಂತ ಅನಿಸುತ್ತಾ, ಅದನ್ನು ನಮಗೆ ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸಿ. ಓಕೆನಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಏನು ಹೇಳಿದ್ದಾರೆ ಅನ್ನೋ ವಿಡಿಯೋ ಪ್ರಸಾರ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಅದಾದಮೇಲೆ ಯುವನಿಧಿ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. 2 ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ 2 ಕಂತನ್ನು ಬಿಡುಗಡೆ ಮಾಡಿದ್ದೀನಿ. 7ನೇ ತಾರೀಕು 1ನೇ ಕಂತು ಬರುತ್ತೆ, 9ನೇ ತಾರೀಕು 2ನೇ ಕಂತು. ಸೊ 4,000 ರೂಪಾಯಿಯನ್ನು 1,22,00,000 ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೀನಿ.
ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನವರಾತ್ರಿ ಹಬ್ಬದ ಒಂದೇನೋ ವಿಶೇಷ ಹೆಣ್ಮಕ್ಳಿಗೆ? ನಮ್ಮ ಭಾರತ ದೇಶ ಅಂತಂದರೆ ಹಬ್ಬಗಳ ದೇಶ ಅಂತ, ಹಬ್ಬ ಹರಿದಿನಗಳ ದೇಶ. ಭಾರತದ ಸಂಸ್ಕೃತಿ ಅಂತಂದರೆ ಬಹಳ ವಿಶೇಷವಾದಂಥ ಸಂಸ್ಕೃತಿ. ನಾವು ಈ ಯೋಜನೆಯನ್ನು ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡಲಿ ಅಂತ ಮಾಡಿದ್ದೀವಿ. ಸೊ ಆ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹೇಳ್ತೀನಿ. 2 ಕಂತಲ್ಲಿ ಬಿಡುಗಡೆ ಆಗುತ್ತೆ. 2 ಕಂತಲ್ಲಿ ಅಂದರೆ 7ನೇ ತಾರೀಕು ಜುಲೈದು ಬಿಡುಗಡೆ ಆಗುತ್ತೆ, 9ನೇ ತಾರೀಕು ಆಗಸ್ಟದ ಬಿಡುಗಡೆ ಆಗುತ್ತೆ. ಸೊ 4,000 ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿನೇ ಬೆಳಗಾವಿಗೆ ಬಂದಿದೆ. ತಡವಾದರೂ ಕೂಡ ಒಳ್ಳೆ ಸಮಯಕ್ಕೆ ಕೊಡ್ತಾ ಇದ್ರಿ ಅನ್ನೋದು. ತಡ ನಿಮಗೆ ಮುಂಚೆಯಿಂದ ಹೇಳಿದ್ದೀನಿ, ಸರ್ಕಾರದ ಯೋಜನೆಗಳು ನಾವು ಹೇಳಿದ ಭಾಷೆನ, ಕೊಟ್ಟ ಭಾಷೆನ ನಾವು ಉಳಿಸ್ಕೊಳ್ತೀವಿ. ಒಂದು ದಿನ ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪೋದಿಲ್ಲ. ಇದು ಸ್ವತಃ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ನಿನ್ನೆ ಹೇಳಿರುವಂತಹ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಯುವ ನಿಧಿ ವಿಚಾರಕ್ಕೆ ಬರೋದಾದರೆ, ಯುವ ನಿಧಿ ಕೂಡ ಆಗಸ್ಟ್ ತಿಂಗಳದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇತ್ತು. ಈಗ ಅದನ್ನು ಕೂಡ ಜಮೆ ಮಾಡ್ತಾ ಇದ್ದಾರೆ. ಅದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ವಿತ್ ಪ್ರೂಫ್ ನಿಮಗೆ. ಮತ್ತು ಯಾರಿಗಾದರೂ ಯುವ ನಿಧಿ ಬಂದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ನನಗೆ ಅಮೌಂಟು ರಿಸೀವ್ ಆಗಿದೆ ಅಂತ. ಸರ್ಕಾರ ಒಟ್ಟೊಟ್ಟಿಗೆ ನಿಮಗೆ ಗೃಹಲಕ್ಷ್ಮಿ ಹಣನೂ ಬಿಡುಗಡೆ ಮಾಡ್ತಾ ಇದೆ, ಅನ್ನಭಾಗ್ಯ ಯೋಜನೆ ಹಣ ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಯುವ ನಿಧಿ ಅಮೌಂಟ್ ಕೂಡ ತಲುಪ್ತಾ ಇದೆ. ನಿಮ್ಗೇನಾದರೂ ಯುವ ನಿಧಿ ಅಮೌಂಟ್ ಇಲ್ಲಿವರೆಗೂ ಬಂದಿಲ್ಲ ಅಂದರೆ ನೀವು ಸೆಪ್ಟೆಂಬರ್ ಮಂತ್ವರೆಗೂ ನಿಮ್ಮ ಸ್ಟೇಟಸ್ನ ಚೆಕ್ ಮಾಡ್ಕೋಬಹುದು. ಯುವ ನಿಧಿ ಅಮೌಂಟ್ ಬಂದಿದೆಯೋ ಇಲ್ವೋ ಅನ್ನೋದನ್ನ ಈಸಿಯಾಗಿ ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬಹುದು. ಅಮೌಂಟ್ ಬಂದಿರೋ ಒಂದಷ್ಟು ಸ್ಕ್ರೀನ್ಶಾಟ್ ಕೂಡ ಇದೇ ವಿಡಿಯೋದಲ್ಲಿ ಇರುತ್ತೆ. ಹಾಗಾಗಿ ಆ ವಿಡಿಯೋನ ಯಾರಾದರೂ ಇದ್ದರೆ ನೋಡ್ಕೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಇತ್ತು ಅಂದರೆ. ಮತ್ತು ಯುವ ನಿಧಿ ವಿಚಾರವಾಗಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ಕೊಡೋಕ್ಕೆ ಅಕ್ಟೋಬರ್ ತಿಂಗಳದು ಈಗಾಗಲೇ ಸ್ಟಾರ್ಟ್ ಆಗಿದೆ. 1ನೇ ತಾರೀಕಿಂದ 25ನೇ ತಾರೀಕು ಒಳಗಡೆ ಯಾರು ಇರ್ತೀರ ಅವರು ಅನ್ಎಂಪ್ಲಾಯ್ ಆಗಿದ್ದೀನಿ, ಎಲ್ಲೂ ಕೂಡ ಕೆಲಸ ಮಾಡ್ತಾ ಇಲ್ಲ ಅಂತ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಕೊಳ್ಳಿ. 1 ತಿಂಗಳು ನೀವು ಕೊಟ್ಟಿಲ್ಲ ಅಂದರೆ ಮುಂದಿನ ತಿಂಗಳು ನಿಮಗೆ ಹಣ ಬರೋದಿಲ್ಲ. ನೆಕ್ಸ್ಟ್ ಮಂತ್ ನೀವು ಸ್ಟೇಟಸ್ ಚೆಕ್ ಮಾಡಿಕೊಂಡಾಗ ಯುವ ನಿಧಿ ಸೆಲ್ಫ್ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬಂತು ಅಂದರೆ ಆ ಮಂತಿನ ಹಣ ನಿಮಗೆ ಬರೋದಿಲ್ಲ. ಮತ್ತೊಂದು ವಿಚಾರವಾಗಿ ಹೇಳಬೇಕು ಅಂದರೆ, 1 ತಿಂಗಳು ನೀವು ಯುವ ನಿಧಿದು ಸ್ಟೇಟಸ್ ಅಪ್ಲಿಕೇಶನ್ ಹಾಕಿದ್ಮೇಲೆ ಸೆಲ್ಫ್ ಡಿಕ್ಲರೇಷನ್ ಕೊಟ್ಟಿಲ್ಲ ಅಂದರೆ, ಎಲ್ಲಾದರೂ ಹೈಯರ್ ಎಜುಕೇಷನ್ ಮಾಡ್ತಿದ್ದೀರಾ ಅಥವಾ ಕೆಲಸಕ್ಕೆ ಹೋಗ್ತಿದ್ದೀರಾ ಅಂತ ಯುವ ನಿಧಿ ಬರೋದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಕೂಡ ಇರುತ್ತಂತೆ. ಹಾಗಾಗಿ ಮಿಸ್ ಮಾಡದೆ ನೀವೇನಾದರೂ ಇಲ್ಲಿವರೆಗೂ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಟಿಲ್ಲ ಅಂದರೆ ಈ ಕೂಡಲೇ ಸೆಲ್ಫ್ ಡಿಕ್ಲರೇಷನ್ನ ಕೊಟ್ಕೊಡಿ. ತುಂಬಾ ಇಂಪಾರ್ಟೆಂಟು ಯುವ ನಿಧಿಯಲ್ಲಿ ಸೆಲ್ಫ್ ಡಿಕ್ಲರೇಷನ್ ಕೊಡೋದು. ಯುವ ನಿಧಿ ಸ್ಟೇಟಸ್ ಚೆಕ್ ಮಾಡಿದಾಗ ಸೆಲ್ಫ್ ಡಿಕ್ಲರೇಷನ್ ಪ್ರೊವೈಡೆಡ್ ಅಂತ ಇತ್ತು ಅಂದರೆ ನಿಮಗೆ ಖಂಡಿತವಾಗ್ಲೂ ಹಣ ಬಂದೇ ಬರುತ್ತೆ. DBT ಪುಸ್ಟ್ ಅಂತ ಇತ್ತು ಅಂದರೆ ಕೇವಲ 1 ವಾರ 10 ದಿನಗಳಲ್ಲಿ ನಿಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಡಿಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಇತ್ತು ಅಂದರೆ ಆ ಮಂತಿನ ಹಣ ನಿಮಗೆ ಬರೋದಿಲ್ಲ. DBT ಪ್ರೋಸೆಸ್ಡ್ ಅಂತ ಇತ್ತು ಅಂದರೆ ಮಾತ್ರ ನಿಮಗೆ ಹಣ ಈಗಾಗಲೇ ಖಾತೆಗಳಿಗೆ ಹೋಗಿದೆ ಅಂತ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಯುವ ನಿಧಿ ಅಮೌಂಟು ಈಗಾಗಲೇ ಹೋಗಿದೆ. ಅದು ಸ್ಕ್ರೀನ್ಶಾಟ್ ಕೂಡ ಹಾಕಿದ್ದೀನಿ, ವಿಡಿಯೋದಲ್ಲಿ ಇರುತ್ತೆ, ಒಮ್ಮೆ ನೋಡ್ಕೊಳ್ಳಿ. ಮತ್ತು ಯುವ ನಿಧಿ ರಿಲೇಟೆಡ್ ಇನ್ಫಾರ್ಮೇಷನ್ ಏನಾದರೂ ಬೇಕಿತ್ತು ಅಂದರೆ ಮಿಸ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗಾಗ ನಾನು ಇದರಲ್ಲೂ ಕೂಡ ಯುವ ನಿಧಿ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇರ್ತೀನಿ. ಟೆಲಿಗ್ರಾಮ್ ಗ್ರೂಪ್ದು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಆ ಗ್ರೂಪ್ಗೆ ಜಾಯ್ನ್ ಆಗಿ ನಿಮ್ಮ ಡೌಟ್ಸ್ಗಳನ್ನ ನೀವು ಕ್ಲಾರಿಟಿ ತೊಗೋಬೋದು. ಗೃಹಲಕ್ಷ್ಮಿ 2 ಕಂತಿಂದು 4,000 ರೂಪಾಯಿ ಹಣ ಬರ್ತಾ ಇದೆ. ಇದ್ರ ಜೊತೆ ಅನ್ನಭಾಗ್ಯ ಕೆಲವರಿಗೆ 170 ರೂಪಾಯಿ ಬಂದರೆ ಕೆಲವರಿಗೆ 850 ರೂಪಾಯಿವರೆಗೂ ಬರುತ್ತೆ. ಇದು ಸೈಡಿಗೆ ಇಟ್ಟರೆ ನಿಮಗೆ ಯುವ ನಿಧಿದು 2 ಕಂತಿಂದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ಕಂತಿಂದು ಈಗಾಗಲೇ ರಿಲೀಸ್ ಆಗಿರೋದ್ರಿಂದ 2 ಕಂತಿನ ಹಣ ನಿಮಗೆ 6,000 ರೂಪಾಯಿ ಬರುತ್ತೆ. ಗೃಹಲಕ್ಷ್ಮಿದು 4,000 ರೂಪಾಯಿ ಸೇರಿದ್ರೆ 10,000 ರೂಪಾಯಿ ಆಗುತ್ತೆ. ಅನ್ನಭಾಗ್ಯ ಯೋಜನೆಯದು ನಿಮಗೆ 170 ರೂಪಾಯಿ ಬರುತ್ತೋ ಅದು 850 ರೂಪಾಯಿ ಬರುತ್ತೋ ಅದು ಒಂದು ಕಡೆ ಸಪ್ರೇಟಾಗಿ ನಿಮಗೆ ಅಮೌಂಟು ಬಂದೇ ಬರುತ್ತೆ. ಸರ್ಕಾರದ ಕಡೆಯಿಂದ ದಸರಾ ಹಬ್ಬಕ್ಕೆ, ನವರಾತ್ರಿ ಹಬ್ಬಕ್ಕೆ 10,000 ರೂಪಾಯಿವರೆಗೂ ಒಂದೇ ಮನೆಗೆ ಪಡೆಯುವಂಥ ಒಂದು ಒಳ್ಳೆಯ ಅವಕಾಶ ಇದಾಗಿತ್ತು. ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.